ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ಇವತ್ತಿನ ವಿಡಿಯೋದಲ್ಲಿ ಬದನೆಕಾಯಿ ಭರ್ತಾ ಅಂದರೆ ಬದನೆಕಾಯಿ ಚಟ್ನಿ ನಾರ್ತ್ ಕರ್ನಾಟಕದ ಸ್ಪೆಷಲು ಹೇಗೆ ಮಾಡ್ತಾರೆ ಅಂತ ತೋರಿಸ್ತೀನಿ. ತುಂಬ ಚೆನ್ನಾಗಿರುತ್ತೆ. ರೊಟ್ಟಿ, ಚಪಾತಿ, ಅನ್ನಕ್ಕೆ ಸೈಡ್ ಡಿಶ್ ಹಾಕೋ ತಿನ್ಕೋಬೋದು. ತುಂಬ ಟೇಸ್ಟಿಯಾಗಿ ಬರುತ್ತೆ. ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ದಯವಿಟ್ಟು ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬನ್ನಿ ಇವಾಗ ನಮ್ಮ ನಾರ್ತ್ ಸ್ಪೆಷಲ್ ಬದನೆಕಾಯಿ ಭರ್ತಾ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ನೋಡಿ, ಇವಾಗ ಬದನೆಕಾಯಿನ ಒಲೆಯಲ್ಲಿ ಸುಟ್ಟಿರೋದು, ಒಲೆಯಲ್ಲಿ ಸುಡ್ಬೋದು, ಇಲ್ಲಾಂದರೆ ಗ್ಯಾಸಲ್ಲಿ ಸುಟ್ಕೋಬೋದು. ಒಲೆ ಇರೋರಾದರೆ ಒಲೆಯಲ್ಲಿ ಹಾಕಿದ್ರೆ ಚೆನ್ನಾಗಿ ಸುಡುತ್ತೆ. ಇಲ್ಲಾಂದರೆ ಗ್ಯಾಸಲ್ಲಿ ಇದು ಇಟ್ಕೊಂಡು ಗ್ಯಾಸ್ ಮೇಲಾದರೂ ನಾವು ಸುಟ್ಕೋಬೋದು. ಆಮೇಲೆ ಸ್ವಲ್ಪ ಕೊತ್ತಂಬರಿ, ಒಂದು 7-8 ಹೆಸರು ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಸ್ವಲ್ಪ ಹರಳುಪ್ಪು, ಆಮೇಲೆ ಸ್ವಲ್ಪ ಜೀರಿಗೆ, ಆಮೇಲೆ ಸ್ವಲ್ಪ ಕಡಲೆ ಬೀಜ, ಇದನ್ನ ಹುರ್ಕೋಬೇಕು. ಆಮೇಲೆ ಸ್ವಲ್ಪ ಅರಿಶಿನ. ಈಗ ಇದ್ರ ಸಿಪ್ಪೆನ ನಾವು ಬಿಡಿಸ್ಕೋಬೇಕು. ನೋಡಿ, ಇವಾಗ ಕಡಲೆ ಬೀಜ, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಜೀರಿಗೆ ಎಲ್ಲ ಹಾಕಿ ಮೊದಲು ಉಪ್ಪು ಎಲ್ಲ ಹಾಕಿಬಿಟ್ಟು ಮೊದಲು ಸ್ವಲ್ಪ ಕುಟ್ಕೊಂಡು ಆಮೇಲೆ ಬದನೆಕಾಯಿ ಹಾಕಬೇಕು. ಇಲ್ಲಾಂದರೆ ಬದನೆಕಾಯಿ ಇದು ಆಗುತ್ತೆ, ಇದೆಲ್ಲ ಬೇಗ ಸಣ್ಣ ಆಗಲ್ಲ. ನೋಡಿ, ಈ ಥರ ಕುಟ್ಕೋಬೋದು, ಇಲ್ಲಾಂದರೆ ಮಿಕ್ಸಿಲೂ ಹಾಕೋಬೋದು. ಬಟ್ ಈ ಥರ ಜಜ್ಜಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಈ ಥರ ಇಲ್ಲದೆ ಇರೋರು, ಸಿಟಿಲಿರೋರು ಮಿಕ್ಸಿಗೆ ಹಾಕೊಳ್ಳೋದು ತುಂಬ ಚೆನ್ನಾಗಿರುತ್ತೆ. ಅನ್ನಕ್ಕೆಲ್ಲ ಸೈಡ್ ಡಿಶ್ ಆಗಿ, ರೊಟ್ಟಿಗೆ, ಚಪಾತಿಗೆ ನಾರ್ತ್ ಕರ್ನಾಟಕ ಸ್ಪೆಷಲ್ ಬದನೆಕಾಯಿ ಭರ್ತಾ. ನೋಡಿ, ಈ ಥರ ಈಗ ಇದನ್ನ ಜಜ್ಜಿಟ್ಕೊಂಡಿದೆ. ಇದಕ್ಕೆ ಈಗ ನಮ್ಮ ಸುಟ್ಟಿರೋ ಬದನೆಕಾಯಿ ಹಾಕಿ ಕುಟ್ಕೋಬೇಕು. ನೋಡಿ, ಇವಾಗ ಬದನೆಕಾಯಿ ಹಾಕಿ ಕೊಡ್ತಾ ಇರೋದು ತುಂಬ ಟೇಸ್ಟಿಯಾಗಿರುತ್ತೆ. ವಾವ್, ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ. ಇನ್ನೊಂದು ಸ್ವಲ್ಪ ಕೊಟ್ಟಿದ್ರೆ ನಮ್ಮ ಬದನೆಕಾಯಿ ಭರ್ತಾ ರೆಡಿ ಆಗುತ್ತೆ. ಹೇಗೆ ಅನ್ನಿಸ್ತು? ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪೂರ್ತಿ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.